ಹಾಯ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂದ್ಕೊಂಡೇನಿ. ನಾನು ಕೂಡ ಆರಾಮದೇನ್ರಿ. ಸ್ವಲ್ಪ ದಿನ ಆಗಿತ್ತು ನಾನು ವಿಡಿಯೋಸ್ ಹಾಕಿರಲಿಲ್ಲ. ಕೆಲವೊಂದು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ನಂಗೆ ಕರೆಕ್ಟಾಗಿ ವಿಡಿಯೋ ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಇನ್ನು ಮುಂದೆ ನಾನು ಕರೆಕ್ಟಾಗಿ ವಿಡಿಯೋ ಹಾಕ್ತೀನಿ, ಸಪೋರ್ಟ್ ಮಾಡಿರಿ. ಹೊಸದಾಗಿ ಯಾರು ನನ್ನ ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಇವತ್ತು ನಾನು ಮೆಹಂದಿ ಕಲಿಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಯೂಶ್ವಲಿ ನಾನು ಕಲಿಸೋದು ಹೇಗೆ ಅಂತ ಅಂದರೆ ಫುಲ್ ಥಿಕ್ ಹೇರ್, ಆಮೇಲೆ ಗ್ರೇ ಹೇರ್ ಇರೋರ್ಗೂ ಯೂಸ್ ಆಗುತ್ತೆ. ನೋಡಿ, ನಾನು ಲೆಂತ್ ಬಿಟ್ಟಿಲ್ಲ, ಯಾಕಂದರೆ ನನಗೆ ಹೇರ್ ಕಟ್ಟು ಅವಾಗವಾಗ ಮಾಡಿಸ್ತಾ ಇರ್ತೀನಿ. ಬಟ್ ನೋಡಿ, ತುಂಬ ತಿಕ್ಕಿದೆ ಹೇರು. ಈ ಥರ ನಾನು ಅದೊಂದೇ ಪ್ಯಾಕ್ ಯೂಸ್ ಮಾಡೋದು. ಮಂತ್ಲಿ ಟ್ವೈಸ್ ಅಥವಾ ಒನ್ಸ್ ಹಾಕ್ತೀನಿ ಫ್ರೀ ಇದ್ದಾಗ. ಸೊ ಅದು ಹೇಗೆ ಕಲಿಸೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಬನ್ನಿ. ಸೊ ಇವಾಗ ನಾನೊಂದು ಬಾಣಲಿ ತೊಗೊಂಡಿದ್ದೀನಿ. ಆ ಬಾಣಲಿಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳು, ಆಮೇಲೆ ಸ್ವಲ್ಪ ಹಸಿ ಕರಿಬೇವು ಆ್ಯಂಡ್ ಚಾಪುಡಿ, ಒಂದೂವರೆ ಟೇಬಲ್ ಸ್ಪೂನ್ ಚಾಪುಡಿ. ಇದು ಕಲರ್ ಪರ್ಪಸ್, ಓಕೆನಾ? ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಗ್ರೇ ಹೇರ್ ಮಾತ್ರ ರೆಡ್ ಆಗುತ್ತೆ, ಬ್ಲ್ಯಾಕ್ ಹೇರ್ ಎಲ್ಲ ಶೈನಲ್ಲಿ ಟರ್ನ್ ಆಗುತ್ತೆ. ಅಂಡ್ ಮೆಂತ್ಯ ಅಂತೂ ಎಲ್ರಿಗೂ ಗೊತ್ತಿರೋದೇ ವಿಷಯ. ತುಂಬಾ ರಿಚ್ ಫೈಬರ್ ಅಂಡ್ ಮ್ಯಾಗ್ನೇಷಿಯಂ ಪ್ರೋಟೀನ್ ಇರೋದೊಂದು ಸೀಡು. ಹೇರ್ಗೆ ತುಂಬಾ ಗ್ರೋತ್ ಮಾಡಕ್ಕೆ, ಆಮೇಲೆ ಡ್ಯಾಂಡ್ರಫ್ ರಿಮೂವ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ಕಾಫಿ ಪೌಡರ್, ಅಂಡ್ ಇದು ಆಲ್ಸೋ ಕಲರ್ ಪರ್ಪಸ್ ಹಾಕ್ತಿರೋದು. ಲವಂಗನೂ ಹಾಕ್ತಾರೆ, ಬಟ್ ನಾನು ಈ ಟೈಮ್ ಸ್ಕಿಪ್ ಮಾಡಿದ್ದೀನಿ. ಅಂಡ್ ಇದು ತುಂಬಾ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಯೋವರೆಗೂ ವೇಟ್ ಮಾಡಬೇಕಾಗತ್ತೆ. ನಾನು ಸ್ವಲ್ಪ ಜೋರು ಮಾಡಿದ್ದೀನಿ ಇವಾಗ ಫ್ಲೇಮ್ನ. ಒಂದು 5 to 10 minutes ಕುದ್ದಾದ್ಮೇಲೆ ಈ ಥರ ಆಗತ್ತೆ. ಇದನ್ನ ಸ್ವಲ್ಪ ನಾವು ನೋಡಿ, ಕಲರ್ ಎಲ್ಲ ಹೇಗೆ ಬಂದಿದೆ ಅಂತ. ಸೊ ಇದೇ ನೀರಿಂದಾನೇ ನಾವು ಮೆಹಂದಿ ಕಲಿಸೋದು. ಸೊ ಇವಾಗ ಟರ್ನ್ ಆಫ್ ಮಾಡಿದ್ದೀನಿ ಗ್ಯಾಸ್ನ. ಆಲ್ಮೋಸ್ಟ್ ಕುದ್ದಿದೆ. ಇವಾಗ ಇದನ್ನ ಒಂದು ಪಾತ್ರೆಗೆ ನಾನು ಸೋಸ್ಕೊಳ್ತಾ ಇದ್ದೀನಿ. ಏನಕ್ಕಂದ್ರೆ ಪೌಡ್ರಲ್ಲಿ ಅದೆಲ್ಲ ಬಂದರೆ ಸರಿ ಇರಲ್ಲ. ಸೊ ಹಾಗಾಗಿ ನಾನು ಒಂದು ಪಾತ್ರೆಯಲ್ಲಿ ಸೋಸ್ಕೊಂಡು, ಇನ್ನೊಂದು ಏನು ಟ್ರಿಕ್ಸು ಅಂತ ಅಂದರೆ, ಕೆಲವೊಬ್ಬರಿಗೆ ಚಳಿಗಾಲದಲ್ಲಿ ಮೆಹಂದಿ ಹಾಕಿದ್ರೆ ತುಂಬ ನೆಗಡಿ, ಅಲರ್ಜಿ, ಕೋಲ್ಡ್ ಈ ಥರ ಆಗ್ತಿರತ್ತೆ. ಸೊ ಅಂಥವ್ರು ಏನು ಮಾಡಬೇಕು ಅಂತ ಅಂದರೆ, ಸ್ವಲ್ಪ ಇದು ಡಿಕಾಕ್ಷನ್ ಏನಿದೆ ಅಲ್ವಾ, ಅದು ಸ್ವಲ್ಪ ಉಗುರು ಬೆಚ್ಚು ಬಿಸಿ ಇದ್ದಾಗ ನೀವು ಮೆಹಂದಿಗೆ ಹಾಕಿ ಕಲಿಸ್ಕೊಂಡ್ರೆ ತಂಪಾಗಲ್ಲ. ಯಾವುದೇ ರೀತಿನೂ ನಿಮಗೆ ತಂಪಾಗಲ್ಲ. ಆ ಥರ ಅಲರ್ಜಿ ಇರೋರು ಏನು ಮಾಡಬೇಕು ಅಂತ ಅಂದರೆ, ಸ್ವಲ್ಪ ಉಗುರು ಬೆಚ್ಚಿರುವಾಗಲೇ ನೀವು ಕಲಿಸ್ಕೊಬೇಕು. ಈಗ ನಾನು 2-3 ಟೇಬಲ್ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ಹಾಕ್ತಿದ್ದೀನಿ. ಅದಾದ್ಮೇಲೆ ಇದು ಆರಿದೆ ಡಿಕಾಕ್ಷನ್. ಸೊ ಅದನ್ನ ಇವಾಗ ನಾನು ಆಡ್ ಮಾಡ್ತಾ ಇದ್ದೀನಿ. ಎಲ್ಲ ಡಿಕಾಕ್ಷನ್ ಅನ್ನು ಹಾಕಿ ಇವಾಗ ಕಲಿಸ್ಬೇಕು, ಚೆನ್ನಾಗಿ ಕಲಿಸ್ಬೇಕು. ಗಂಟೆಲ್ಲ ಉಳಿಬಾರ್ದು, ಆ ಥರ ಕಲಿಸ್ಬೇಕು. ಬೆಟರ್ ಕೈಯಿಂದ ಕಲಿಸ್ಬಿಡಿ, ಯಾವುದೇ ರೀತಿ ಗಂಟು ಉಳಿಯಲ್ಲ. ನಾನಿಲ್ಲಿ ನ್ಯಾಚುರಲ್ ಮೆಹಂದಿ ಪೌಡರ್ ತಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇರುತ್ತೆ, ನೀವು ಯಾವ್ದು ಯೂಸ್ ಮಾಡ್ಕೊಂಡು ಬಂದಿದ್ದೀರೋ ಅದನ್ನು ತಗೊಬೋದು ನೀವು. ಇವಾಗ ನಾನು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ.
ನೀರು ಬೇಡ ಅಂತಂದ್ರೆ ನೀವು ಕಂಪ್ಲೀಟ್ ಮೊಸರಿಂದನೂ ಕಲಿಸ್ಕೊಬೋದು. ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಕಲಿಸ್ಬೇಕು. ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ವೈಟ್ ಹೇರ್, ಗ್ರೇ ಹೇರ್ ಇರೋರ್ಗೆ ಇದು ತುಂಬಾ ಒಳ್ಳೆ ಪ್ಯಾಕು. ಆಮೇಲೆ ಕೂದಲು ತುಂಬಾ ತಿಕ್ಕಾಗಿ ಬರುತ್ತೆ, ಡ್ಯಾಂಡ್ರಫ್ ಫ್ರೀ ಇರುತ್ತೆ ಕೂದಲು. ನಾನು ಮಂತ್ಲಿ ಟ್ವೈಸ್ ಅಥವಾ ಮಂತ್ಲಿ ಒನ್ಸ್ ಹಾಕ್ತಾನೆ ಇರ್ತೀನಿ. ಆದ್ರೆ ನಾನು ಉದ್ದ ಬಿಟ್ಟಿಲ್ಲ ಕೂದಲು ಅಷ್ಟೇ, ಯಾಕಂದ್ರೆ ನಾನು ಪದೇ ಪದೇ ಹೇರ್ ಕಟ್ ಮಾಡಿಸ್ತಾ ಇರ್ತೀನಿ. ಬಟ್ ಥಿಕ್ ಅಂಡ್ ಹೆಲ್ದಿ ಇದೆ, ಅದಕ್ಕೆ ರೀಸನ್ ಇದೆ ಪ್ಯಾಕು. ಸೊ ಈ ತರ ಎಲ್ಲ ಗಂಟುಗಳನ್ನ ಫ್ರೀ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಗಂಟಿದ್ರೆ ನಡೆಯುತ್ತೆ. ಬೆಳಗ್ಗೆ ನೆನೆಯೋಷ್ಟರಲ್ಲಿ ಕರೆಕ್ಟ್ ಆಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ನಾವಿನ್ನು 2 ಇಂಗ್ರೀಡಿಯೆಂಟ್ ಹಾಕ್ತೀವಿ. ಆಕ್ಚುಲಿ ಇದು ಐರನ್ ಪಾತ್ರೆಯಲ್ಲಿ ಕಲಸಿದ್ರೆ ತುಂಬಾ ಚೆನ್ನಾಗಿ, ಬಟ್ ನನ್ನ ಹತ್ರ ಇತ್ತು, ಅದು ಎಲ್ಲೋ ಮಿಸ್ ಆಗಿದೆ. ಸೊ ಹಾಗಾಗಿ ನಾನು ಸ್ಟೀಲಲ್ಲಿ ಮಾಡ್ತಾ ಇದ್ದೀನಿ. 1 ಕಪ್ಪು ಮೊಸರು, ಗಟ್ಟಿ ಮೊಸರು ಹಾಕ್ತಾ ಇದ್ದೀನಿ. ಅಂಡ್ ಇದು ಬಂದ್ಬಿಟ್ಟು ಹುಣಸೆ ಹಣ್ಣಿನ ಪೇಸ್ಟು. ನೀವು ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಬೋದು. ಸೊ ನಮ್ಮ ಮನೆಯಲ್ಲಿ ಹುಣಸೆ ಹಣ್ಣಿನ ಪೇಸ್ಟ್ ಇದ್ದೇ ಇರುತ್ತೆ. ಸೊ ನಾನು ಅದನ್ನೇ ಹಾಕಿದ್ದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟುಗಳೆಲ್ಲ ಫ್ರೀ ಆಗಬೇಕದು. ಎಲ್ಲೂ ಗಂಟುಗಳು ಕಾಣಿಸ್ಕೊಳ್ತಾ ಇಲ್ಲ. ಅಲ್ಲೊಂದು ಇಲ್ಲೊಂದು ಗಂಟು ಇರುತ್ತೆ, ಅದನ್ನ ಬೆಳಗ್ಗೆ ನೆನೆಯುತ್ತೆ. ಇವಾಗ ಹೋಲ್ ನೈಟ್ ನೆನೆಯುತ್ತಲ್ವಾ, ಸೊ ಬೆಳಗ್ಗೆ ಅನ್ನೋಷ್ಟ್ರಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇವಾಗ ಇದು ಕಂಪ್ಲೀಟಾಗಿ ಕಲಸಿದ್ದೀನಿ. ಇದನ್ನ ಬೆಳಗ್ಗೆವರೆಗೂ ಮುಚ್ಚಿಟ್ಟು ಇವಾಗ ನಾನು ಬೆಳಗ್ಗೆ ಹಚ್ಕೊಳ್ತಾ ಇದ್ದೀನಿ ತಲೆಗೆ. ನೋಡಿ, ಈ ಥರ ಪಾರ್ಟಿಷನ್ ಮಾಡಿಬಿಟ್ಟು ತಲೆಗೆ ಹಚ್ಕೊಳ್ಳೋದ್ರಿಂದ ಸ್ಕಾಲ್ಪಿಗೆ ತುಂಬಾ ಚೆನ್ನಾಗಿ ಹತ್ತತ್ತೆ. ಅಂಡ್ ಸ್ಪೆಷಲಿ ವೈಟ್ ಹೇರ್ ಇರೋರು ಈ ತರನೇ ಸೆಕ್ಷನ್ ತಗೊಂಡು ಹಚ್ಕೊಬೇಕಾಗತ್ತೆ. ಅಂದ್ರೆ ಎಲ್ಲದಕ್ಕೂ ಕರೆಕ್ಟಾಗಿ ಅಂಟ್ಕೊಳ್ಳುತ್ತೆ. ಅಂಟ್ಕೊಂಡು ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಬಿಸಿಲಿಗೆ ಹೋದ್ರೆ ಒಂಥರ ಶೈನ್ ಬರುತ್ತೆ, ತುಂಬಾ ಚೆನ್ನಾಗಿ. ಸೊ ಆಚೆ ಬಂದ್ರೆ ಬಿಸಿಲಿಗೆ ತುಂಬಾ ಚೆನ್ನಾಗಿ ಒಂದು ಕಲರಿಂಗ್ ಮಾಡಿಸಿದೀವೇನೋ ಅನ್ನೋ ತರ ಒಂದು ಕಲರ್ ಕೊಡುತ್ತೆ. ನ್ಯಾಚುರಲ್ ಆಗಿ ಶೈನ್ ಬರುತ್ತೆ. ಸೊ ಹೀಗೆ ನೀವು ಪಾರ್ಟಿಷನ್ ತೆಗೆದು ಹಚ್ಕೊಳ್ಳೋದ್ರಿಂದ ಸ್ಕಾಲ್ಪಿಗೆಲ್ಲ ಕವರ್ ಆಗತ್ತೆ. ಹಾಗೆ ವೈಟ್ ಹೇರ್ ಇರೋರು, ಇನ್ ಕೇಸ್ ವೈಟ್ ಹೇರ್ ಇರೋರು ಈ ಪ್ಯಾಕ್ ನ ಯೂಸ್ ಮಾಡ್ತೀರಾ ಅಂದ್ರೆ ಈ ತರ ಸೆಕ್ಷನ್ ವೈಸ್ ಹಚ್ಕೊಂಡ್ರೆ ಎಲ್ಲಾ ಹೇರ್ಗೂ ಕವರ್ ಆಗುತ್ತೆ ಅಂಡ್ ನೀಟಾಗಿ ಹತ್ಕೊಳ್ಳುತ್ತೆ. ಆಮೇಲೆ ಈ ತರ ಹಚ್ಕೊಳ್ಳೋದ್ರಿಂದ ತಲೆನೋವು ಇರಲ್ಲ. ಎಲ್ಲಿ ಕ್ಲಿಪ್ಪು, ಹೇರ್ ಬ್ಯಾಂಡು ಈ ತರ ಬಿದ್ದೋಗುತ್ತೆ ಮಾಡತ್ತೆ ಅನ್ನೋ ಟೆನ್ಷನ್ ಕೂಡ ಇರಲ್ಲ. ಆರಾಮಾಗಿ ಕೆಲಸ ಮಾಡ್ಬೋದು. ಈ ಪ್ಯಾಕ್ ಮಿನಿಮಮ್ 45 ಮಿನಿಟ್ಸ್ ಇರ್ಬೇಕಾಗತ್ತೆ. ಸೊ ಪ್ಯಾಕ್ ಎಲ್ಲ ಹಚ್ಕೊಂಡಾದ್ಮೇಲೆ ತಲೆ ಮೇಲೆ ಒಂದು ಕವರ್ ಹಾಕೊಂಡು ನಿಮ್ ಕೆಲಸಗಳನ್ನ ಮಾಡ್ಕೊಂಡು ಆಮೇಲೆ 40 ಮಿನಿಟ್ಸ್ ಆದ್ಮೇಲೆ ಹೇರ್ ವಾಶ್ ಮಾಡ್ಬೋದು. ವಿತ್ ಶಾಂಪೂನು ಮಾಡ್ಬೋದು, ಬಟ್ ವಿತೌಟ್ ಶಾಂಪೂ ಇಸ್ ಗುಡ್. ನೆಕ್ಸ್ಟ್ ಡೇ ನೀವು ಶಾಂಪೂ ಮಾಡ್ಬೋದು. ಸೊ ಯಾರಿಗಾದ್ರೂ ಈ ಪ್ಯಾಕ್ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಒನ್ಸ್ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ, ಹೇರ್ ಗ್ರೋತ್ ಆಗುತ್ತೆ. ಬಾಯ್.